ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಫುಕ್ವಾಡಿ. ರಾಮ ಮಂದಿರದ ದೇಣಿಗೆ ಕಳ್ಳತನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೂ RSS ತನ್ನ ಮೌನವನ್ನ ಮುರಿದಿದೆ. RSS ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ದತ್ತಾತ್ರೇಯ ಹೊಸಬಾಳೆಯವರು RSS ನ ಮುಖಂಡರು ಅವರು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಅವರ ಹೇಳಿಕೆಯನ್ನು ನಾವು ಗಮನಿಸಬೇಕಾಗುತ್ತೆ. ಅವ್ರು ಹೇಳ್ತಾರೆ, ಈ ಒಂದು ಪ್ರಕರಣದ ಬಗ್ಗೆ ನಮಗೆ ಬಹಳ ನೋವಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ನಾವು ಕಠಿಣ ಕ್ರಮಕ್ಕೆ ಆಗ್ರಹಿಸ್ತೀವಿ ಅನ್ನೋದನ್ನ ಹೇಳೋದ್ರ ಜೊತೆಗೆ ಈ ಒಂದು ಸಂಗತಿಯನ್ನ ಇಟ್ಕೊಂಡು ಹಿಂದೂ ವಿರೋಧಿಗಳು, ರಾಷ್ಟ್ರ ವಿರೋಧಿಗಳು ಹಿಂದೂ ಧರ್ಮದ ವಿರುದ್ಧವಾಗಿ ಸಂಚಲನ ರೂಪಿಸ್ತಾ ಇದ್ದಾರೆ. ಅದನ್ನ ನಾವು ವಿಫಲಗೊಳಿಸಬೇಕು ಅನ್ನೋದನ್ನ ಹೇಳಿದ್ದಾರೆ. ಜೊತೆಗೆ ಹಿಂದೂ ಧರ್ಮ ಸಂಕಷ್ಟದಲ್ಲಿದೆ, ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಇದನ್ನ ಎದುರಿಸಬೇಕು ಅಂತ ಹೇಳಿದ್ದಾರೆ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಇದರ ಅರ್ಥ ಏನು ಹಾಗಾದ್ರೆ ಅನ್ನುವ ಪ್ರಶ್ನೆಯನ್ನ ನಮಗೆ ನಾವು ಕೇಳ್ಕೊಳ್ಬೇಕಾಗತ್ತೆ. ಒಂದು ವ್ಯವಸ್ಥಿತ ಭ್ರಷ್ಟಾಚಾರ, ಹಗರಣ ಮತ್ತು ಅದನ್ನ ಮುಚ್ಚಿ ಹಾಕುವುದಕ್ಕೆ ನಡೆಸ್ತಾ ಇರುವಂತಹ ಎಲ್ಲ ಪ್ರಯತ್ನಗಳ ವಿರುದ್ಧ ಪ್ರಶ್ನೆ ಎತ್ತಿದವರನ್ನೇ ಇಲ್ಲಿ ರಾಷ್ಟ್ರ ವಿರೋಧಿಗಳು, ಹಿಂದೂ ವಿರೋಧಿಗಳು ಅಂತ ಹೇಳುವಂತಹ ಪ್ರಯತ್ನ ಈ ಹೇಳಿಕೆಯಿಂದ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲದೇ ಇದ್ರೆ ಮತ್ತೆ ಮತ್ತೆ ನಾವು ಈ ದೇಶದಲ್ಲಿ ಧರ್ಮ ರಾಜಕಾರಣಕ್ಕೆ ಬಲಿಯಾಗ್ತೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲದೇ ಇದ್ರೆ ನಾವು ಮತ್ತೆ ಮತ್ತೆ ಸೋಲ್ತೀವಿ. ಏನು ಸಂಕಷ್ಟ? ರಾಮ ಮಂದಿರದ ನಿರ್ಮಾಣಕ್ಕೆ ನಮ್ಮ ಮನೆಯಿಂದಲೂ ಕೂಡ ನಿಮ್ಮ ಮನೆಯಿಂದಲೂ ಕೂಡ ದೇಣಿಗೆ ತಲುಪಿದೆ ಅನ್ನೋದನ್ನ ನಾವು ತಿಳಿಬೇಕು. ಅದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅಲ್ಲೇನೋ ಅವ್ಯವಹಾರ ಆಗಿದೆ, ಕಳ್ಳತನ ಆಗಿದೆ, ಭೂ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ ಅನ್ನುವ ವಿಷಯ ಹೊರಗೆ ಬಂದಾಗ, ಅದು ನಮಗೆ ಗೊತ್ತಾದಾಗ ಅದರ ತನಿಖೆ ಆಗ್ಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳುವುದು ತಪ್ಪ? ಹಾಗೆ ಹೇಳುವವನು ರಾಷ್ಟ್ರ ವಿರೋಧಿಯ? ಹಾಗೆ ಹೇಳುವವನು ಹಿಂದೂ ವಿರೋಧಿಯ? ದತ್ತಾತ್ರೇಯ ಹೊಸಬಾಳೆಯವರು ಏನು ಹೇಳ್ತಾ ಇದ್ದಾರೆ ಹಾಗಾದ್ರೆ? ತಪ್ಪಿತಸ್ಥರ ವಿರುದ್ಧವಾಗಿಯೇ ಕ್ರಮ ಆಗ್ಲಿ ಅನ್ನೋದನ್ನ ಹೇಳೋದನ್ನು ಬಿಟ್ಟು ಪ್ರಶ್ನೆ ಮಾಡಿದವರನ್ನೇ ತಪ್ಪಿತಸ್ಥರು ಅಂತ ಬಿಂಬಿಸುವಂತ ಪ್ರಯತ್ನ ಈ ಹೇಳಿಕೆಯ ಮುಖೇನ RSS ಮಾಡಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಏನು ಸಂಕಷ್ಟ? ಹಿಂದೂ ಧರ್ಮ ಯಾವ ಸಂಕಷ್ಟದಲ್ಲಿ ಇದೆ ಅನ್ನೋದನ್ನ RSS ಹೇಳಿದೆ ಅಥವಾ ದತ್ತಾತ್ರೇಯ ಹೊಸಬಾಳೆಯವರು ಹೇಳಿದೆ? ಆರ್ಥಿಕ ಸಂಕಷ್ಟವಾ ಅಥವಾ ಇನ್ನೇನೋ ಇದು ಕೋವಿಡ್ ಸಂಕಷ್ಟದ ರೀತಿಯಲ್ಲಿ ಇದೆಯಾ? ಇಡೀ ಭಾರತದಾದ್ಯಂತ ಇರುವಂತಹ ಪ್ರತಿಯೊಬ್ಬ ರಾಮ ಭಕ್ತ, ಪ್ರತಿಯೊಬ್ಬ ಹಿಂದೂ ರಾಮ ಮಂದಿರದ ನಿರ್ಮಾಣಕ್ಕಾಗಿ ಶ್ರದ್ಧೆಯಿಂದ ಕಾದಿದ್ದಾನೆ ಮತ್ತು ಭಕ್ತಿಯಿಂದ ನಮಿಸಿಕೊಂಡಿದ್ದಾನೆ. ತನ್ನಲ್ಲಿ ಆಗುವಷ್ಟು ದೇಣಿಗೆಯನ್ನು ಅರ್ಪಿಸಿದ್ದಾನೆ. ರಾಮ ಮಂದಿರದಲ್ಲಿ ಆಗಿರುವಂತಹ ಕಳ್ಳತನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ RSS ಮತ್ತು BJPಯನ್ನಲ್ಲದೆ ಮತ್ತಾರನ್ನ ಪ್ರಶ್ನೆ ಮಾಡಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ನಾನು ಹೀಗೆ ಹೇಳ್ತಿದ್ದೀನಿ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ರಾಮ ಮಂದಿರದ ಚಳವಳಿ, ರಾಮ ಮಂದಿರದ ನಿರ್ಮಾಣದ ಹೊತ್ತಿಗೆ ಸಂಪೂರ್ಣವಾಗಿ ಧಾರ್ಮಿಕ ಉಡುಗೆ ತೊಡುಗೆಗಳನ್ನ ತೊಟ್ಟು ಮುಂದೆ ನಿಂತು ನಡೆಸಿರೋದು, ಮಾಡಿರೋದು BJP ಮತ್ತು RSS ನ ರಾಜಕೀಯ ಮುಖ. BJP ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿತ್ತು. ನರೇಂದ್ರ ಮೋದಿಯವರು ಇದ್ರು, ಪ್ರಧಾನಿಗಳಾಗಿದ್ರು, ಅಥವಾ ಇನ್ನೇನೋ ಬೇರೆ ಏನೋ ಆಗಿರೋದಲ್ಲ. ಇಲ್ಲಿ ಹಿಂದೂ ಧರ್ಮದವರೇ ನಡೆಸಿರುವಂತಹ ಕಳ್ಳತನ, RSS ನ ರಾಜಕೀಯ ಮುಖ ಆಗಿರುವಂತಹ BJP ನೇತೃತ್ವದ ಸರ್ಕಾರವೇ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನ ಸ್ಥಾಪಿಸಿತು, ರಚನೆ ಮಾಡಿತ್ತು. ಮತ್ತು ಆ ಟ್ರಸ್ಟ್ಗೆ ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ತನ್ನ ಹಿತಾಸಕ್ತಿಗೆ ಮತ್ತು ತನ್ನ ನಿಲುವು ಒಲವು ಸಿದ್ಧಾಂತಗಳಿಗೆ ಹತ್ತಿರದಲ್ಲಿ ಇರುವವರನ್ನೇ ನೇಮಿಸಿತ್ತು. ಹಾಗಾಗಿ ನಾವು RSS ಮತ್ತು BJPಯನ್ನೇ ಪ್ರಶ್ನೆ ಮಾಡಬೇಕು ಹೊರತು ಕಾಂಗ್ರೆಸ್ಸೋ, TMCಯೋ, DMKಯೋ ಅಥವಾ ಸಮಾಜವಾದಿ ಪಾರ್ಟಿಯೋ ಇನ್ಯಾರನ್ನೋ ಪ್ರಶ್ನೆ ಮಾಡೋದಲ್ಲ. ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ದೇಶದಲ್ಲಿ ಬಹಳ ದೊಡ್ಡ ದುರಂತ ಏನು ಗೊತ್ತಾ? ತಪ್ಪುಗಳಾಗಿದ್ದಲ್ಲಿ ಆ ತಪ್ಪನ್ನ ಪ್ರಶ್ನಿಸಿದವರನ್ನ ಹಿಂದೂ ವಿರೋಧಿಗಳು, ದೇಶ ವಿರೋಧಿಗಳು ಅಂತ ಬಿಂಬಿಸುವ ಪ್ರಯತ್ನ. ಇಲ್ಲಿ ಒಂದು ತಪ್ಪಾಗಿದೆ, ಆ ತಪ್ಪನ್ನ ನಾನು ಪ್ರಶ್ನೆ ಮಾಡ್ತೀನಿ ಅನ್ನೋದಾದ್ರೆ ನನ್ನ ವಿರುದ್ಧ ಕಲ್ಲು ಬೀಳುತ್ತೆ, ನನ್ನ ಕಡೆಗೆ ಮೊಟ್ಟೆಯನ್ನ ಎಸಿತಾರೆ, ನನ್ನ ಕಡೆಗೆ ಟೊಮೆಟೊವನ್ನ ಎಸಿತಾರೆ, ನನ್ನ ಚಾರಿತ್ರ್ಯ ಹರಣ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ನನ್ನದು ಅಂತಂದ್ರೆ ನಮ್ಮದು, ನಿಮ್ಮದು,
ಒಂದು ವೇಳೆ ನಾವು ತಪ್ಪಾಗಿದೆ ಅಲ್ಲಿ ಆ ತಪ್ಪನ್ನು ಪ್ರಶ್ನಿಸಿದ್ರೆ ಈ ರೀತಿಯ ಎಲ್ಲಾ ಪ್ರಯತ್ನಗಳನ್ನ ಮಾಡಲಾಗುತ್ತೆ. ಅದು ನಮ್ಗೆ ಗೊತ್ತಿದೆ. ಹಾಗಾಗಿ ಈ ರಾಮನ ದೇಣಿಗೆಯನ್ನ ಕಳ್ಳತನ ಮಾಡಿದವರು ಮತ್ತು ಅಲ್ಲಿ ಭೂ ಖರೀದಿಯಲ್ಲಿ ಆಗಿರುವಂತಹ ಅವ್ಯವಹಾರದ ಬಗ್ಗೆ ಪ್ರಶ್ನೆ ಮಾಡಲೇಬೇಕು ನಾವು. ಅದೆಲ್ಲ ಗೊತ್ತಿದೆ ನಮಗೆ. ಪ್ರಶ್ನೆ ಮಾಡಿದ್ರೆ ನಮ್ಮನ್ನ ತಪ್ಪಿತಸ್ಥರು ಅಂತ ಬಿಂಬಿಸ್ತಾರೆ, ನಮ್ಮನ್ನ ದೇಶ ವಿರೋಧಿಗಳು ಅಂತ ಬಿಂಬಿಸ್ತಾರೆ, ಹಿಂದೂ ವಿರೋಧಿಗಳಂತ ಬಿಂಬಿಸ್ತಾರೆ, ಎಲ್ಲವನ್ನು ಕೂಡ ಮಾಡ್ತಾರೆ. ನಾವು ಹಿಂದೂ ಧರ್ಮವನ್ನ ಅವರು ಏನ್ ಪಾಲಿಸ್ತಾರೋ, ಅವ್ರೇನ್ ಅನುಷ್ಠಾನದಲ್ಲಿ ಏನೆಲ್ಲ ಮಾಡ್ತಾರೋ ಅದಕ್ಕಿಂತಲೂ ಹೆಚ್ಚಾಗಿ ನಾವು ಕೂಡ ಮಾಡ್ತೀವಿ ಅನ್ನೋದನ್ನ ನಮಗೆ ನಾವು ತಿಳಿದುಕೊಳ್ಬೇಕಾಗತ್ತೆ. ನಾವು ಧೈರ್ಯದಿಂದ ಪ್ರಶ್ನೆ ಮಾಡಬೇಕಾಗತ್ತೆ. ನಾವು ಯಾವುದೇ ರೀತಿಯಲ್ಲಿ ಹೆಸಿಟೇಟ್ ಮಾಡ್ಕೊಳ್ಬಾರ್ದು ಈ ತಪ್ಪನ್ನ ಪ್ರಶ್ನಿಸೋದಕ್ಕೆ. ಇಲ್ಲದೆ ಇದ್ರೆ ನಾವು ಮತ್ತೆ ಮತ್ತೆ ಈ ದೇಶದಲ್ಲಿ ಧರ್ಮ ರಾಜಕಾರಣಕ್ಕೆ ಬಲಿ ಆಗ್ತೀವಿ ಅನ್ನುವುದನ್ನ ಅರ್ಥ ಮಾಡಬೇಕು, ಮಾಡಿಕೊಳ್ಬೇಕು. ನಾವು ಇನ್ನೊಬ್ರಿಗೂ ಕೂಡ ಅರ್ಥ ಮಾಡಿಸ್ಬೇಕು. ಅದೊಂದು ಕನಿಷ್ಠ ಜ್ಞಾನ ನಮ್ಮದು. ಆ ಕನಿಷ್ಠ ಜ್ಞಾನ ನಮ್ಮಲ್ಲಿ ಇಲ್ಲದೆ ಇದ್ರೆ ನಾವು ಮತ್ತೆ ಮತ್ತೆ ಈ ದೇಶದಲ್ಲಿ ಸೋಲ್ತೀವಿ. ನಮ್ಮನ್ನೇ ದೇಶ ವಿರೋಧಿಗಳು ಅಂತ ಹೇಳಲಾಗತ್ತೆ. ಹಾಗಾಗಿ ಎಲ್ಲ ತಪ್ಪುಗಳನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಸಮಗ್ರ ತನಿಖೆಗೆ ಆಗ್ರಹಿಸಲೇಬೇಕಾಗತ್ತೆ. RSS ಏನ್ ಹೇಳಬೇಕಾಗಿತ್ತು ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ, ಭೂ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂತಹ ವಿಷಯ ಬಂದ ಸಂದರ್ಭದಲ್ಲಿ RSS ಜವಾಬ್ದಾರಿ ಹೊತ್ತು ನಿರ್ಮಾಣ ಮಾಡುವಲ್ಲಿ ಮುಂದೆ ನಿಂತಹ ಸಂಸ್ಥೆ. RSSನ ರಾಜಕೀಯ ಮುಖ ಬಿಜೆಪಿಯ ಮುಖಂಡರು ಎಲ್ಲರೂ ಕೂಡ ಒತ್ತಾಯ ಮಾಡಬೇಕಾಗಿತ್ತು. ಈ ಒಂದು ದೊಡ್ಡ ಭ್ರಷ್ಟಾಚಾರ ಮತ್ತು ಈ ದೊಡ್ಡ ಹಗರಣದ ವಿರುದ್ಧ CBI ತನಿಖೆ ಅಥವಾ ED ತನಿಖೆ ನಡೆಸಬೇಕು ಅನ್ನುವುದನ್ನ ಆಗ್ರಹಿಸಬೇಕಾಗಿತ್ತು. SIT ರಚನೆ ಆಗಿದೆ, ತನಿಖೆ ನಡೆಸ್ತಿದೆ, ಎಲ್ಲದೂ ಸರಿ. ಆದರೆ ಉತ್ತರ ಪ್ರದೇಶದ ಸರ್ಕಾರ ಮತ್ತು ಆ ಸರ್ಕಾರದ ಗೃಹ ಇಲಾಖೆ ಅಂಡರಲ್ಲಿ ಈ SIT ಕೆಲಸ ಮಾಡುತ್ತೆ. ಹಾಗಾಗಿ ಅಲ್ಲಿ ಸ್ಥಾಪಿತ ಹಿತಾಸಕ್ತಿಗಳು ಪ್ರಭಾವ ಬೀರುವ ಸಾಧ್ಯತೆ ಇದೆ. ಅದೆಲ್ಲರಿಗೂ ಕೂಡ ಗೊತ್ತಿದೆ. ಯಾಕೆ CBI ಅಥವಾ ED ತನಿಖೆಗೆ RSS ಮತ್ತು BJP ಒತ್ತಾಯ ಮಾಡೋದಿಲ್ಲ? ಇವರ ಹಿತಾಸಕ್ತಿಗೆ ಒಗ್ಗುವವರು, ಇವರ ಹಿತಾಸಕ್ತಿಗೆ ಹೊಂದುವವರು ಆ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರನ ದತ್ತಾತ್ರೇಯ ಹೊಸಬಾಳಿಯವರ ಹೇಳಿಕೆ RSS ಸಂಘಕ್ಕೆ ಡ್ಯಾಮೇಜ್ ಆಗುವುದನ್ನು ತಪ್ಪಿಸುವುದಕ್ಕೆ ಕೊಟ್ಟಿರುವಂತಹ ಹೇಳಿಕೆ ಮತ್ತು ಸ್ಟೇಟ್ಮೆಂಟ್ ಅಂತ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇಡೀ ದೇಶದಾದ್ಯಂತ ಈ ಒಂದು ದೇಣಿಗೆ ಕಳ್ಳತನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಭೂ ಖರೀದಿಯ ಅವ್ಯವಹಾರದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶಗಳು ಕೇಳಿ ಬಂತು. RSS ಸಂಘ ಮತ್ತು BJP ಮೇಲೆ ಬಹಳ ದೊಡ್ಡ ಒತ್ತಡ ಕೇಳಿ ಬಂತು, ಆಗ್ರಹ ಕೇಳಿ ಬಂತು, ಒತ್ತಾಯ ಮಾಡಿದ್ರು ಜನ. ತನ್ನ ಸಂಸ್ಥೆಯ ನಡೆ ನುಡಿ ಮತ್ತು ತತ್ವವನ್ನ, ಈ ದೇಶದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚೌಕಟ್ಟನ್ನ ರಕ್ಷಿಸುವ ಸಂಸ್ಥೆ ಅನ್ನೋದನ್ನ RSS ಹೇಳಿಕೊಳ್ಳುತ್ತೆ. ರಾಮ ಮಂದಿರದ ದೇಣಿಗೆ ಕಳ್ಳತನದ ವಿಷಯದಲ್ಲಿ RSSಗೆ ಮತ್ತು ಅದರ ವರ್ಚಸ್ಗೆ ಧಕ್ಕೆ ಆಗ್ತಾ ಇದೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಳ್ಳುವ ಕಸರತ್ತಿನ ಭಾಗವಾಗಿ ಈ ಒಂದು ಹೇಳಿಕೆ ಬಿಡುಗಡೆ ಆಗಿದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. RSSನ ಕಾರ್ಯಕರ್ತರು ಹಳ್ಳಿಗಳಲ್ಲಿ ಮನೆಗೆ ಹೋಗಿ, BJPಯ ಕಾರ್ಯಕರ್ತರು ಹಳ್ಳಿಗಳಲ್ಲಿ ಮನೆಗೆ ಹೋಗಿ ಪ್ರತಿಯೊಬ್ಬ ಹಿಂದೂ ಧರ್ಮದ ಕುಟುಂಬದಿಂದ, ಹಿಂದೂ ಧರ್ಮದ ಮನೆತನದಿಂದ ದೇಣಿಗೆಯನ್ನು ಸಂಗ್ರಹಿಸಿ ರಾಮ ಮಂದಿರದ ನಿರ್ಮಾಣಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅದೆಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ ಅಲ್ವಾ? ಹಾಗಾಗಿ ಈ ಎಲ್ಲ ತಪ್ಪುಗಳನ್ನು ನಾವು ಪ್ರಶ್ನಿಸದೇ ಇದ್ರೆ ನಮ್ಮದು ತಪ್ಪಾಗತ್ತೆ, ನಮ್ಮದು ಆತ್ಮವಂಚನೆ ಆಗುತ್ತೆ. ದಯವಿಟ್ಟು ಈ ತಪ್ಪನ್ನು ಪ್ರಶ್ನಿಸಿದವರನ್ನ, ತಪ್ಪನ್ನು ಪ್ರಶ್ನಿಸುವ ಮಾಧ್ಯಮಗಳನ್ನ, ತಪ್ಪನ್ನು ಪ್ರಶ್ನಿಸುವ ಪತ್ರಕರ್ತರನ್ನ ದೇಶ ವಿರೋಧಿಗಳು, ಹಿಂದೂ ವಿರೋಧಿಗಳು ಅನ್ನುವ ವಿಷಯದಲ್ಲಿ ಅವರನ್ನ ಆ ರೀತಿಯಾಗಿ ಬಿಂಬಿಸೋದನ್ನು ನಿಲ್ಲಿಸಿ. ತಪ್ಪನ್ನು ಪ್ರಶ್ನಿಸಿದ್ರೆ ಹಿಂದೂ ವಿರೋಧಿಗಳ, ತಪ್ಪನ್ನು ಪ್ರಶ್ನಿಸಿದ್ರೆ ರಾಷ್ಟ್ರ ವಿರೋಧಿಗಳ. ಹಾಗಾದ್ರೆ ನೀವು ಮಾಡಿರೋದೆಲ್ಲ ತಪ್ಪುಗಳನ್ನ ನಾವು ನೋಡಿಕೊಂಡು
ಆ ತಪ್ಪಲ್ಲಿ ನಾವು ಕೂಡ ಭಾಗಿಯಾಗುವ ಹಾಗೆ ನಮ್ಮನ್ನು ನಾವೇ ಒಳಪಡಿಸ್ಕೊಂಡು ನಾವು ಈ ದೇಶದಲ್ಲಿ ಇರಬೇಕಾ? ಈ ದೇಶದ ಆಡಳಿತದಲ್ಲಿ ಆಗಿರುವಂತಹ ತಪ್ಪುಗಳನ್ನ ನಾವು ಪ್ರಶ್ನಿಸಬಾರ್ದಾ? ಆ ಆಡಳಿತ ಜವಾಬ್ದಾರಿಯನ್ನು ಹೊತ್ತಂತಹ ಸರ್ಕಾರವನ್ನ, ಪಕ್ಷವನ್ನ ಮತ್ತು ಅದರ ಮಾತ್ರ ಸಂಸ್ಥೆಯನ್ನ ನಾವು ಪ್ರಶ್ನಿಸಬಾರ್ದಾ? ಪ್ರಶ್ನಿಸಬಹುದಾದಂತಹ ಎಲ್ಲ ಹಕ್ಕುಗಳಿದೆ. ಆ ಎಲ್ಲ ನೈತಿಕತೆ ಭಾರತೀಯ ನಾಗರಿಕರಿಗಿದೆ ಮತ್ತು ಹಿಂದೂ ಧರ್ಮದವರಿಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. RSS ನ ಸ್ಟೇಟ್ಮೆಂಟು ಕೇವಲ ಡ್ಯಾಮೇಜ್ ಕಂಟ್ರೋಲ್ ಆಗುವುದನ್ನು ತಪ್ಪಿಸುವುದಕ್ಕೆ ಮಾಡಿರುವಂತಹ ಒಂದು ಪ್ರಯತ್ನ ಅನ್ನೋದನ್ನ ನಾವು ಎಲ್ಲಿಯವರೆಗೆ ಅರಿಯೋದಿಲ್ವೋ ನಾವು ಮತ್ತೆ ಮತ್ತೆ ಇಂತಹ ರಾಜಕಾರಣಕ್ಕೆ ಬಲಿ ಆಗ್ತಾನೆ ಇರ್ತೇವೆ ಅನ್ನೋದನ್ನ ನಾವು ತಿಳಿಬೇಕಾಗತ್ತೆ. ಪ್ರತಿ ಬಾರಿಯೂ ಕೂಡ ಇಂತಹ ತಪ್ಪುಗಳು ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಮೌನ ವಹಿಸುವುದನ್ನ ಬಿಟ್ಟು ಪ್ರಶ್ನೆಯನ್ನ ಧೈರ್ಯವಾಗಿ ಕೇಳುವಂತಹ ಮನಸ್ಥಿತಿಯನ್ನ ನಮಗೆ ನಾವೇ ರೂಢಿಸ್ಕೊಳ್ಬೇಕಾಗತ್ತೆ. BJP ಅವರ ಹಾಗೆ RSS ನವರ ಹಾಗೆ ಎಲ್ಲ ತಪ್ಪುಗಳಾದಂತಹ ಸಂದರ್ಭದಲ್ಲಿ ಒಂದು ದಿವ್ಯ ಮೌನವನ್ನ ನಾವು ತಳೆಯೋದಲ್ಲ, ದಿವ್ಯ ಮೌನವನ್ನ ನಾವು ಆಯ್ದುಕೊಳ್ಳೋದಲ್ಲ, ಪ್ರಶ್ನೆ ಮಾಡಬೇಕು. ನೀವು RSS ನ ಕಾರ್ಯಕರ್ತರಾಗಿರಬಹುದು ಅಥವಾ BJP ಕಾರ್ಯಕರ್ತರಾಗಿರಬಹುದು ಅಥವಾ ಆ ತತ್ವ ಸಿದ್ಧಾಂತಗಳಿಗೆ ಹತ್ತಿರದವರಾಗಿರಬಹುದು, ನಮ್ಮದೇ ಧರ್ಮ ಅಥವಾ ನಮ್ಮದೇ ದೇವಸ್ಥಾನದಲ್ಲಿ ಆಗಿರುವಂತಹ ಆ ಕಳ್ಳತನ ಮಾಡಿದವರ ವಿರುದ್ಧವಾಗಿ ಕ್ರಮಕ್ಕೆ ನೀವು ಕೂಡ ಆಗ್ರಹಿಸಬೇಕು. ಎಲ್ಲರೂ ಒಟ್ಟಾಗಿ ಒಂದಾಗಿ ಧ್ವನಿ ಎತ್ತಿದಾಗ ಮಾತ್ರ ಇಂತಹ ಭ್ರಷ್ಟರನ್ನ ಈ ದೇಶದಿಂದ ಓಡಿಸುವುದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇಂಥ ಕಳ್ಳರು ಈ ವ್ಯವಸ್ಥೆಯ ಒಳಗೆ ಬಾರದೆ ಇರುವ ಹಾಗೆ ನೋಡಿಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಧ್ವನಿ ಎತ್ತೋಣ. ಎಲ್ಲಿ ತಪ್ಪು ಕಾಣಿಸುತ್ತೋ ಅಲ್ಲಿ ಧ್ವನಿ ಎತ್ತುವವರಾಗಿ ನಾವು ಬೆಳೆಯೋಣ. ಅದು ಯಾರೇ ಆಗಲಿ, ಏನೇ ಆಗಲಿ, ಯಾವುದೇ ಆಗಲಿ, ಅದು ನಮ್ಮ ಜವಾಬ್ದಾರಿ ಕೂಡ ಹೌದು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೂಡ ಸುಮನ್ TV ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನು ಅತಿ ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.